ಎಲ್ರಿಗೂ ನಮಸ್ಕಾರ. ಹೆಬ್ಬುಲಿ ಕಟ್ ಯೂಶಲಿ ಎಲ್ಲ ಪ್ರೀಮಿಯರ್ ಶೋಲು ಎಲ್ಲರೂ ಬಂದು ಹೇಳೋದು ತುಂಬ ಚೆನ್ನಾಗಿದೆ ಅದಿದೆ ಅಂತ ಹೇಳ್ತಾರೆ. ಬಟ್ ನಿಜ ಹೇಳ್ತೀನಿ, ಮೊದಲನೇದಾಗಿ ಸತೀಶ್ ಶ್ರೀನಿವಾಸನ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್. ಇಂಥ ಒಂದು ಅದ್ಭುತವಾದ ಸಿನಿಮಾಗೆ ಅವರು ಒಂದು ಸಾಥ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಹೇಳ್ತೀನಿ, ಯೂಶಲಿ ನಾವು ಹೇಳ್ತೀವಿ ಇಂಥ ಸಿನಿಮಾಗೆ ಜನರು ಬಂದಿಲ್ಲ ಅಂದರೆ ಅದು ಕನ್ನಡದ ಸೋಲು ಅದೆಲ್ಲ ಹೇಳ್ತೀವಿ, ಅದೆಲ್ಲ ಬಾಯಿ ಮತ್ತಿಗೆ ಹೇಳ್ಬೋದು. ಬಟ್ ನಾನು ಹೇಳೋದಾದ್ರೆ ಈ ಸಿನಿಮಾ ಏನಾದರೂ ಕ್ಲಿಕ್ ಆದರೆ ಆವಾಗ ಅಂದರೆ ಕ್ಲಿಕ್ ಆಗಿಲ್ಲ ಅಂದರೆ ಅವಾಗ ಖಂಡಿತವಾಗ್ಲೂ ಆಡಿಯನ್ಸ್ನ ನಾವು ಬ್ಲೇಮ್ ಮಾಡ್ಬೋದು. ಇಲ್ಲಿವರೆಗೂ ನಾನು ಯಾವತ್ತೂ ಕೂಡ ಆಡಿಯನ್ಸ್ನ ಬ್ಲೇಮ್ ಮಾಡ್ತಿರ್ಲಿಲ್ಲ. ಈ ಸಿನಿಮಾ ದಯವಿಟ್ಟು ಎಲ್ಲರೂ ಕೂಡ ಬಂದು ನೋಡಿ. ಆನೆಸ್ಟ್ ಅಂದರೆ ತುಂಬ ಆನೆಸ್ಟ್ ಆಗಿ ಮಾಡಿದ್ದಾರೆ. ಡೈರೆಕ್ಟರ್ ಆಗಿರಲಿ, ಇದರಲ್ಲಿ ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಬ್ಬ ಆ್ಯಕ್ಟರ್ಸ್ ಆಗಿರಲಿ. ಆ್ಯಂಡ್ ಮೊದಲನೇದಾಗಿ ಈ ಸಿನಿಮಾದಲ್ಲಿ ಹೇಳಲಿಕ್ಕೆ ಹೊರಟಿರುವಂತಹ ಒಂದು ವಿಷಯ, ಅದನ್ನು ಹೇಳಕ್ಕೆ ಬಹಳ ಒಂದು ಬ್ರೇವರಿ ಬೇಕು ಅಂತ ನಾನು ಅನ್ಕೋತೀನಿ. ಅದನ್ನು ತುಂಬ ಚೆನ್ನಾಗಿ ಕನ್ವಿನ್ಸ್ ಆಗಿ ಹೇಳಿದ್ದಾರೆ. ಅದ್ಭುತವಾದ ಸಿನಿಮಾ ಹೆಬ್ಬುಲಿ ಕಟ್. ನಾನು ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಎಷ್ಟು ಬರೆದ್ರೂ ಸಾಲದು, ಅಷ್ಟು ಎಲ್ಲರೂ ಬರೀಬೇಕು, ಎಲ್ಲರೂ ನೋಡಬೇಕು. ದಯವಿಟ್ಟು ಎಲ್ಲರೂ ಕೂಡ ಬಂದು ಹೆಬ್ಬುಲಿ ಕಟ್ ರಿಲೀಸ್ ಆದಾಗ ದಯವಿಟ್ಟು ನೋಡಿ. ಆ್ಯಂಡ್ ಮೊದಲನೇದಾಗಿ ಸತೀಶ್ ಅಣ್ಣನಿಗೆ ಕಂಗ್ರ್ಯಾಚುಲೇಷನ್ಸ್. ಇಂಥ ಒಂದು ಅದ್ಭುತವಾದ ಅಂದರೆ ಸತೀಶ್ ಅಣ್ಣ ಯಾವಾಗಲೂ ನನಗೆ ಹೇಳ್ತಾ ಇದ್ರು, ನಿಂದು ಯಾವುದಾದ್ರೂ ಸಿನಿಮಾ ತುಂಬ ಚೆನ್ನಾಗಿದ್ರೆ ಅದಕ್ಕೆ ನಾನು ಫುಲ್ ಸಪೋರ್ಟ್ ಮಾಡ್ತೀನಿ ಅಂತ. ನನ್ನ ಸಿನಿಮಾಗೆ ಸಪೋರ್ಟ್ ಮಾಡೋದಕ್ಕಿಂತ ಜಾಸ್ತಿ ಖುಷಿ ಆಗ್ತಾ ಇದೆ ಸರ್. ಈ ಸಿನಿಮಾಗೆ ನೀವು ಅಂದರೆ ಯಾವ ವಿಷಯ ಹೇಳಬೇಕು, ಅದನ್ನ ಹೇಗೆ ಹೇಳಬೇಕು, ಅದನ್ನು ಕರೆಕ್ಟಾಗಿ ಹೇಳಿದ್ದಾರೆ. ಆ್ಯಂಡ್ ತುಂಬ ಆನೆಸ್ಟ್ ಆಗಿ, ಅಂದರೆ ತುಂಬ ಆನೆಸ್ಟ್ ಇತ್ತು. ನಾನು ಸಿನಿಮಾ ಸತೀಶ್ ಅಣ್ಣನ ಜೊತೆನೇ ಸಿನಿಮಾ ನೋಡಿದಾಗೆಲ್ಲ ನಾನು ಯಾವುದಾದ್ರೂ ಒಂದು ವಿಚಾರ ಕನೆಕ್ಟ್ ಆದಾಗೆಲ್ಲ ಸತೀಶ್ ಅಣ್ಣನಿಗೆ ಹೇಳ್ತಾ ಇದ್ದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಸತೀಶ್ ಅಣ್ಣ ಅಳ್ತಾ ಇದ್ರು, ನಾನು ಅಳ್ತಾ ಇದ್ದೆ. ನಿಜವಾಗಿ ಹೇಳ್ಬೇಕು ಅಂದ್ರೆ ಇಂಥ ವಿಚಾರಗಳು ಈಗಲೂ ಹಳ್ಳಿಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ಅಪರಾಧ. ಅದನ್ನ ಈ ಸಿನಿಮಾದ ಮೂಲಕ ಡೈರೆಕ್ಟ್ರು ಮತ್ತೆ ಎಲ್ಲ ಆಕ್ಟರ್ಸು, ರೈಟರ್ಸು ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ದಯವಿಟ್ಟು ಹೆಬ್ಬುಲಿ ಕಟ್ ಸಿನಿಮಾ ಏನಾದ್ರೂ ನೀವು ಥಿಯೇಟ್ರಲ್ಲಿ ಬಂದು ನೋಡಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ನಿಮ್ಮ ಫಾಲ್ಟ್. ಯಾವಾಗ್ಲೂ ನಾನು ಆಡಿಯನ್ಸ್ನ ಬೈದಿಲ್ಲ ಸರ್. ಆಡಿಯನ್ಸ್ ಯಾವಾಗಲೂ ಹೇಳ್ತಿರ್ತೀನಿ, ಸಿನಿಮಾ ನಾವು ಚೆನ್ನಾಗಿ ಮಾಡಿದ್ರೆ ಆಡಿಯನ್ಸ್ ಬಂದೇ ಬರ್ತಾರೆ ಅಂತ. ಬಟ್ ಈ ಒಂದು ಸಿನಿಮಾದ ವಿಚಾರದಲ್ಲಿ ಖಂಡಿತವಾಗ್ಲೂ ನಾನು ಆಡಿಯನ್ಸ್ ಬಯಕ್ಕೆ ರೆಡಿ ಇದ್ದೀನಿ. ಈ ಸಿನಿಮಾ ಏನಾದರೂ ಆಡಿಯನ್ಸ್ ನೋಡಿಲ್ಲ, ನಮ್ಮ ಕನ್ನಡದ ಆಡಿಯನ್ಸ್ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಆಡಿಯನ್ಸ್ ಬೈಬೋದು. ಆ ಲೆವೆಲ್ ಅದ್ಭುತವಾದ, ಅಷ್ಟು ಪ್ರಾಮಾಣಿಕತೆಯಿಂದ ಮಾಡಿರುವಂತ ಸಿನಿಮಾ ಹೆಬ್ಬುಲಿ ಕಟ್. ಇವರು ಸತೀಶ್ ಅಣ್ಣ ಬ್ಯಾಕ್ ಮಾಡಿದಾಗ ನಾನು ಅನ್ಕೋತಾ ಇದ್ದೆ ಏನಿರ್ಬೋದು ಈ ಸಿನಿಮಾದಲ್ಲಿ ಅಂತ. ನೋಡಿದ ಮೇಲೆ ಗೊತ್ತಾಯ್ತು ನಿಜವಾಗ್ಲೂ ಸತೀಶ್ ಅಣ್ಣ ಇದೇ ರೀತಿ ಇಂಥ ತಂಡಗಳಿಗೆ ನೀವು ಬೆನ್ನೆಲುಬಾಗಿ ನಿಲ್ಬೇಕು. ನೀವು ನಿಲ್ತೀರ ಅನ್ನೋ ನಂಬಿಕೆ ನನಗಿದೆ. ಹೆಬ್ಬುಲಿ ಕಟ್ ದಯವಿಟ್ಟು ನೋಡಿ, ಎಲ್ಲರೂ ಕೂಡ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸಿನಿಮಾ ನೋಡಿ ಮುಗಿಸಿದ್ವಿ. ಆ್ಯಂಡ್ ಆ್ಯಕ್ಚುಲಿ ಒಂದು 5 ಅವರ್ 10 ಅವರ್ ಸೈಲೆನ್ಸ್ ಬೇಕು ಅನಿಸ್ತದೆ ಸಿನಿಮಾ ನೋಡಾದ್ಮೇಲೆ. ಅಷ್ಟು ದೀರ್ಘವಾಗಿ ಕಾಣುತ್ತೆ. ತುಂಬ ಏನೋ ತಮಾಷೆಯಾಗಿ ಶುರುವಾಗುವಂಥ ಸಿನಿಮಾ ಸೀರಿಯಸ್ ಆಗಿ ಯಾವ ರೀತಿ ಎಮೋಷ್ನಲ್ ಆಗಿ ಇಡೀ ಥಿಯೇಟ್ರನ್ನೇ ಆವರಿಸ್ಕೊಂತು ಅಂತಂದರೆ, ಥಿಯೇಟ್ರಲ್ಲಿ ಇದ್ದವ್ರು ಅಷ್ಟು ಜನ ಮೌನ ಶರಣಾಗ್ಬಿಟ್ರು. ಏನೋ ಸಿನಿಮಾ ಮುಗಿದ ಮೇಲೆ ತುಂಬ ಹೊತ್ತು ಒಂದು ಅರ್ಧ ಗಂಟೆ ಎಲ್ಲರೂ ಅಲ್ಲೇ ಇದ್ರು ಮಾತಾಡಿಕೊಂಡು. ಅದೇ ಸಿನಿಮಾದ ಗೆಲುವನ್ನು ನನಗನ್ಸಿದ್ದು. ನಾನು ಹೆಚ್ಚು ಹೇಳೋದಿಲ್ಲ, ನಾನು ಅವತ್ತು ಹೇಳಿದ್ದೆ. ಇವತ್ತು ಬೇರೆ ಬೇರೆ ಭಾಷೆಯ ದೊಡ್ಡ ನಿರ್ದೇಶಕಗಳ ಹೆಸರುಗಳನ್ನ ಹೇಗೆ ನಮ್ಮ ಕನ್ನಡದ ಪೇಜ್ಗಳಲ್ಲಿ ಎಲ್ಲರೂ ಬರೀತಾ ಮೆನ್ಷನ್ ಮಾಡ್ತಾ ಇದ್ದೀವಿ, ಅದೊಂಥರ ಖುಷಿ ಕೊಡೋ ವಿಷಯನೇ. ಬಟ್ ಇವತ್ತು ನಮ್ಮ ಕನ್ನಡದ ಸಿನಿಮಾ ಒಂದು ಅಷ್ಟೇ ಅದ್ಭುತವಾಗಿ 1 ಕೋಟಿನಲ್ಲಿ 100 ಕೋಟಿ ಹೇಳುವಂಥ ವಿಷಯನ ಸಿನಿಮಾ ಮಾಡಿದ್ದಾರೆ. ಈ ಸಲ ನಮಗೆ ತಪ್ಪಾಗುತ್ತೆ. ಅಂದರೆ ಈ ಸಲ ಏನಾದರೂ ಈ ಸಿನಿಮಾ ನಾವು ಗೆಲ್ಸ್ಕೊಳ್ಳಿಲ್ಲ ಅಂತಂದರೆ ಬಹುಶಃ ನಾವು ಸೋತಂಗೆ ಆಗ್ಬಿಡ್ತದೆ. ನಾವು ಸೋಲೋದು ಬೇಡ ಕನ್ನಡಿಗರಾಗಿ. ಯಾರು ಆ ಕೆಲಸ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಹೆಬ್ಬುಲಿ ಕಟ್ ಅನ್ನುವಂಥ ಸಿನಿಮಾ ಇದು ಕೇವಲ ಒಂದು ಕಮರ್ಷಿಯಲ್ ಆಗಿ ಒಂದು ಹೆಬ್ಬುಲಿ ಕಟ್ ಮಾಡಿಸ್ಕೋಬೇಕು ಅನ್ನುವಂಥ ವಿಷಯ ಇಟ್ಕೊಂಡು ಮಾಡುವಂಥ ಸಿನಿಮಾ ಅಲ್ಲ. ಅದನ್ನು ಮೀರಿದಂಥ ಭಾಳ ದೊಡ್ಡ ವಿಷಯ ಸಿನಿಮಾದೊಳಗಡೆ ಇದೆ. ಅದು ಯಾಕೆ ಅನ್ನೋದು ಸಿನಿಮಾ ಥಿಯೇಟ್ರ್ ಒಳಗಡೆ ಬಂದಾಗ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ. ಭೀಮ್ರಾವ್ ಉತ್ತರ ಕರ್ನಾಟಕದ ರಾಯಚೂರಿಂದ ಬಂದು ಈ ಊರಲ್ಲಿ ಕನ್ಸು ಕಾಣ್ತಾ, ಬದುಕು ಕಾಣ್ತಾ, ಯಾವುದೋ ಒಂದು ಸ್ಟ್ರಾಂಗ್ ಆದ ವಿಷಯನ ಇಟ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಮಾಡ್ಕೊಂಡು ಸಿನಿಮಾ ಮಾಡಿದ್ದಾರೆ. ಮೌನೇಶ ಹೊಸದಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾನೆ ಹೀರೋ ಆಗಿ. ಲೂಸಿಯಾದಲ್ಲಿ ನನ್ನನ್ನೇ ನೋಡಿದ್ರು ನೀವು, ಡ್ರಾಮಾದಲ್ಲಿ ನನ್ನನ್ನೇ ನೋಡಿದ್ರು ನೀವು. ಅದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ನ ಅವ್ನು ಮಾಡಿದ್ದಾನೆ. ಅದಕ್ಕೆ ಅಪ್ರಿಷಿಯೇಷನ್ ಸಿಗಲೇಬೇಕು, ಅವ್ನು ಗೆಲ್ಲೇಬೇಕು. ಅದು ಮಾತು ಉತ್ತರ ಕರ್ನಾಟಕದ ಇನ್ನೊಬ್ಬ ಹುಡುಗ. ನಾನು ಉತ್ತರ ಕರ್ನಾಟಕ ಅಂತ ಪದೇ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಒಂದು ತಿಳ್ಕೊಳ್ಳಿ, ಉತ್ತರ ಕರ್ನಾಟಕದ ಭಾಗಕ್ಕೆ ಇದುವರೆಗೂ ಸಲ್ಲಬೇಕಾದ ಸಿನಿಮಾಗಳ ಸಕ್ಸಸ್ ಆಗಲಿ, ಅಲ್ಲಿ ಜನಕ್ಕೆ ಸಿಗಬೇಕಾದ ಏನೋ ಮಾನ್ಯತೆ ಆಗಲಿ ಸಿಕ್ಕಿಲ್ಲ.
ಅದು ನಾವೀಗ ಮಾಡಬೇಕು. ಅಂಡ್ ಉತ್ತರ ಕರ್ನಾಟಕದವ್ರು ನೋಡೋದು ಅಷ್ಟೇ ಅಲ್ಲ ಈ ಸಿನಿಮಾನ, ಇಲ್ಲಿ ಭಾಗದವ್ರು ಎಲ್ಲರೂ ನೋಡ್ಬೇಕು ಈ ಸಿನಿಮಾನ. ಅಂಡ್ ಅಫ್ಕೋರ್ಸ್ ಮಾಂತು ಎಕ್ಸಲೆಂಟ್ ಆಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ನವನೀತ್ ಅವ್ರ ಮ್ಯೂಸಿಕ್ ಆಗ್ಬೋದು. ಅಂಡ್ ಆಫ್ಟರ್ ಲೂಸಿಯಾ ನನಗೆ ತುಂಬಾ ಖುಷಿ ಕೊಟ್ಟಂತ ಸಿನಿಮಾ ಲೂಸಿಯಾ ಮತ್ತೆ ತಿಥಿ. ಅಂಡ್ ಸಾಕಷ್ಟು ಸಿನಿಮಾ ಇದೆ ಕನ್ನಡದಲ್ಲಿ. ಅದೆಲ್ಲ ಆದ್ಮೇಲೆ ನೀವು ಈಗ ಪಾರಂಜಿತ್ ಮತ್ತೆ ವೆಟ್ರಿಮಾರನ್ ಹೆಸರು ಹೇಳ್ತೀರಿ ಎಲ್ರು, ನಮ್ಮ ಸಿನಿಮಾ ನೋಡಿ. ಅವ್ರ ಹೆಸರು ಹೇಳ್ಬಾರ್ದು ಅಂತಲ್ಲ, ಅವ್ರು ಒಳ್ಳೆ ನಿರ್ದೇಶಕರೇ, ಬಟ್ ನಮ್ಮ ಸಿನಿಮಾ ನೋಡಿ ನೆಕ್ಸ್ಟ್ ಭೀಮರಾವ್ ಹೆಸರು ಹೇಳ್ತೀರ ಅಂತ ಸಿನಿಮಾ ಆಗಿದೆ. ಯಾವುದೋ ನಮ್ಮ ಹೆಬ್ಬುಲಿ ಕಟ್ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಅವತ್ತು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಬಹಳ ಪ್ರೀತಿಯಿಂದ ಹೆಮ್ಮೆಯಿಂದ ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಾ ಇದೀನಿ ಅಂತ. 100% ಯಾಕೆ ಅಂತ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಅದೊಂದು ಬ್ಯೂಟಿಫುಲ್ ಸಿನಿಮಾನ ಕನ್ನಡ ಜನತೆಗೆ ಕನ್ನಡ ಕೊಟ್ಟಿದ್ದೀರಾ. ನಿಮಗೆ ನಾವು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು, ಇಡೀ ತಂಡಕ್ಕೆ. ಎಲ್ಲರೂ ಸಖತ್ತ ಮಾಡಿದ್ದಾರೆ. ಇದೆಲ್ಲ ಒಳ್ಳೇದಾಗಲಿ, ಈ ಸಿನಿಮಾ ಗೆಲ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೌನೇಶ್ ಪಡ್ರಂಗ್ ಅಂತ. ನನ್ನ ಮಾತು ಬರೋ ಹೊತ್ತ ನಿಜವಾಗ್ಲೂ ಫುಲ್ ಎಮೋಷ್ನಲ್ ಆಗಿಬಿಟ್ಟಿನಿ. ಪ್ಲೀಸ್ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೇಳಿ ಜುಲೈ 4ನೇ ತಾರೀಕಿಗೆ ತಪ್ಪದೇ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ರಿ. ನಮ್ಮ ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ ಅಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು. ಬನ್ನಿ. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಶೋ ನೋಡ್ಕೊಂಬಂದ್ವಿ ಹೆಬ್ಬುಲಿ ಕಟ್. ಫಸ್ಟ್ ಥಿಂಗ್ ಒಂದು ಸತೀಶ್ ಅಣ್ಣನ ಥ್ಯಾಂಕ್ಸ್ ಹೇಳಬೇಕು. ಈ ಒಂದು ಒಳ್ಳೆಯ ಸಿನಿಮಾಗೆ ಬ್ಯಾಕ್ ಬೋನ್ ಆಗಿ ನಿಂತು ಇವತ್ತು ಈ ಸಿನಿಮಾ ದೊಡ್ಡ ಹಂತಕ್ಕೆ ಹೋಗ್ತಾ ಇದೆ ಅಂದರೆ ಸತೀಶ್ ಅಣ್ಣನ ಇಂದನೇ ಸಾಧ್ಯ ಆಗಿದ್ದು. ನಮ್ಮ ತಂಡಕ್ಕೆ ಅಷ್ಟು ಸಪೋರ್ಟ್ ಮಾಡಿದ್ರು. ಇವತ್ತೊಂದಿಷ್ಟು ಜನ ನಿರ್ದೇಶಕರು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ಬಂದು ಸಿನಿಮಾ ನೋಡಿದ್ರು. ನೋಡಿ ತುಂಬ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿ ಪ್ರತಿಯೊಂದು ವಿಷಯದ ಬಗ್ಗೆನೂ ಮಾತಾಡಿದ್ರು. ನಮಗೆ ಬಹಳ ಖುಷಿ ಆಯಿತು. ಈ ಥರದೊಂದು ಸಿನಿಮಾ ಮಾಡಿದ್ದೀವಿ. ಈ ಮೂಮೆಂಟ್ಗೆ ನಮ್ಮ ಕನ್ನಡ ನಾಡಿನ ಜನತೆ ಸಪೋರ್ಟ್ ಬೇಕು. ಈ ಥರದ್ದು ಸಿನಿಮಾ ಗೆಲ್ಲೇಬೇಕು. ಯಾಕಂದರೆ ನಾನು ನನ್ನ ಜೀವನದಲ್ಲಿ ಒಂದಿಷ್ಟು ನೋಡಿರೋ ವಿಷಯಗಳು ಇದರಲ್ಲಿದೆ. ಅದೆಲ್ಲ ನಿಮಗೆ ನಾಟುತ್ತೆ. ನಿಮ್ಮ ಚಿಕ್ಕ ವಯಸ್ಸಲ್ಲೂ ಎಲ್ಲೋ ಒಂದು ಕಡೆ ನೋಡಿರೋ ವಿಷಯಗಳಿರುತ್ತೆ. ನಿಮ್ಮೊಳಗಡೆನೂ ಆ ಒಂದು ನೋವಿರುತ್ತೆ. ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಡಾಲಿ ಸರ್ ಸಿನಿಮಾ ನೋಡಿದರೆ, ಪ್ರಕಾಶ್ ರೈ ಸರ್ ಸಿನಿಮಾ ನೋಡಿದ್ದಾರೆ, ಸತೀಶ್ ಅಣ್ಣ ಸಿನಿಮಾ ನೋಡಿದರೆ, ಈ ಥರ ಹಲವಾರು ನಿರ್ದೇಶಕರುಗಳು ಸಿನಿಮಾ ನೋಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಅಪ್ರಿಷಿಯೇಷನ್ ಮಾಡಿದ್ದಾರೆ ನಮ್ಮ ನಿರ್ದೇಶಕರಿಗೆ. ಇದೊಂದು ಒಳ್ಳೆಯ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ ಜುಲೈ 4. ನಿಮ್ಮೆಲ್ಲರೂ ಸಪೋರ್ಟ್ ಸಿಗಲಿ. ಇವತ್ತು ಯಾರೆಲ್ಲ ನಮ್ಮ ಸಿನಿಮಾ ನೋಡಿದಾರೋ ಅವರೆಲ್ಲ ಅವ್ರವ್ರ ಸೋಷಿಯಲ್ ಮೀಡಿಯಾದಲ್ಲಿ ಬರ್ದಾಕ್ತಾರೆ, ಅವರು ಆನೆಸ್ಟ್ ರಿವ್ಯೂ ಬರ್ದಾಕ್ತಾರೆ. ದಯವಿಟ್ಟು ತಪ್ಪದೆ ಜುಲೈ 4 ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಕೇಳ್ಕೊಳ್ತಾ ಇದ್ದೀನಿ. ಕೆಲವೊಂದು ಸಾರಿ ಮಾತಾಡ್ತಾರೆ, ಒಳ್ಳೆ ಸಿನಿಮಾ ಬರ್ತಾ ಇಲ್ಲ, ಹೊಸಬ್ರ ಸಿನಿಮಾ ಚೆನ್ನಾಗಿರಲ್ಲ, ಆ ಥರದ್ದೆಲ್ಲ ಕ್ರಿಟಿಕ್ಸ್ ಮಾಡಿರ್ತಾರೆ. ಸೊ ಅವ್ರಿಗೆಲ್ರಿಗೂ ನಾನು ಬ್ರದರ್ ಆಗಿ, ಫ್ರೆಂಡ್ ಆಗಿ ಒಂದು ವಿಷಯ ಕೇಳ್ಕೊಳ್ತೀನಿ. ನೀವೆಲ್ಲರೂ ದಯವಿಟ್ಟು ಈ ಸಿನಿಮಾ ನೋಡಿ. ಯಾಕಂದರೆ ನಿಮ್ಮ ಮುಖಾಂತರ ಈ ಸಿನಿಮಾ 4 ಜನಕ್ಕೆ ರೀಚ್ ಆಗುತ್ತೆ ಅಂತ ನಾನು ನಂಬ್ತೀನಿ. ಯಾಕಂದರೆ ನಿಮ್ಮನ್ನು ಫಾಲೋ ಮಾಡೋರು ಇರ್ತಾರೆ. ಈ ಥರದ ವಿಷಯ ಅಷ್ಟು ಜನಕ್ಕೆ ರೀಚ್ ಆಗಬೇಕಂದ್ರೆ ನಿಮ್ಮ ಸಪೋರ್ಟ್ ಕೊಡಬೇಕು. ಯಾರ್ಯಾರು ಸಿನಿಮಾ ಕ್ರಿಟಿಕ್ಸ್ ಮಾಡ್ತೀರೋ ಸಿನಿಮಾ ನೋಡಿ. ಸಿನಿಮಾ ನೋಡಿದ ಮೇಲೆ ನಿಮ್ಮ ಆನೆಸ್ಟ್ ರಿವ್ಯೂ ನಿಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ ಬರೀರಿ, ನಾವು ಏನೂ ಕೇಳಲ್ಲ. ಬಟ್ ಈ ಸಿನಿಮಾ ರೀಚ್ ಆಗಬೇಕಂದ್ರೆ ನಿಮ್ಮ ಸಪೋರ್ಟು ತುಂಬ ಮುಖ್ಯ ಆಗುತ್ತೆ. ಈ ಸಿನಿಮಾನ ಸೋಲಕ್ಕೆ ಬಿಡಬೇಡಿ ಅಂತ ಮನಸಾರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದೆ, ಇವಾಗ ಸ್ಕ್ರೀನಿಂಗಲ್ಲಿ ನೋಡ್ತಾ ಇದ್ದೀನಿ. ಎಲ್ಲಿಂದ ಶುರು ಮಾಡೋಣ? ಸೊ ವೆರಿ ಫಸ್ಟ್ ಮೊದಲನೇ ಶಾರ್ಟಿಂದನೇ ಸಿನಿಮಾ ಅಲ್ಲಿ ಒಂದು ಅದ್ಭುತವಾದ ಒಂದು ಶಾರ್ಟ್ ತೆಗೆದಿದ್ದಾರೆ. ಅಲ್ಲಿಂದನೇ ಈ ಫಿಲಮ್ ಏನು, ಈ ಫಿಲಮ್ನ ಡೈರೆಕ್ಟ್ರು ಯಾವ ರೀತಿ ನಮ್ಮನ್ನ ತಗೊಂಡು ಹೋಗ್ತಾರೆ ಅನ್ನೋದನ್ನು ಅಲ್ಲಿಂದನೇ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಆ ಥರದ್ದು ಅಲ್ಲಿಂದ ಶುರುವಾದ ಜರ್ನಿ ನಮ್ಮ ತುಂಬ ಬೇರೆ ಬೇರೆ ಕಡೆ ಎಂಟರ್ಟೈನ್ಮೆಂಟ್ ಇದೆ, ಖುಷಿ ಇದೆ, ಸಂತೋಷ ಇದೆ, ಬೇಜಾರಿದೆ, ಅಪ್ ಆ್ಯಂಡ್ ಡೌನ್ಸ್ ತುಂಬ ವೇರಿಯೇಷನ್ಸ್ಗಳಿದೆ. ಹಂಗೆ ತೊಗೊಂಡೋಗಿ ನಮ್ಮನ್ನ ಎಲ್ಲಕ್ಕೆ ತೊಗೊಂಡು ಬಂದು ನಿಲ್ಲಿಸುತ್ತೆ ಅಂತ ಸಿನಿಮಾ. ಕಡೆಯಲ್ಲಿ ಇಡೀ ಥಿಯೇಟ್ರು ಸೈಲೆಂಟಾಗಿ, ಮೌನವಾಗಿ ಸುಮಾರು ಆಲೋಚನೆಗೆ ನಮ್ಮನ್ನ ಒಡ್ಡುತ್ತೆ. ಈ ಥರ ಸಿನಿಮಾ ನಾನು ತುಂಬ ದಿನಗಳಾಗಿತ್ತು. ಬಹುಶಃ ಅತಿಶಕ್ತಿ ಎಲ್ಲ ಕನ್ನಡ ಸಿನಿಮಾ ಒಂದು ಜರ್ನಿ ಬಂದರೆ ಒಂದಷ್ಟು ಆಲ್ಬಮ್ ಅನ್ನೋ ಥರ ಇಟ್ಕೊಂಡ್ರೆ ಕನ್ನಡ ಸಿನಿಮಾಗಳು ಇದು ಖಂಡಿತ ಅದರಲ್ಲಿ ಒಂದು ಹೆಬ್ಬುಲಿ ಕಟ್ ಒಂದು ಪೇಜ್ ಆಗಿರುತ್ತೆ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರತಿಯೊಂದು ವಿಷಯದಲ್ಲೂ
ಡೈರೆಕ್ಷನಿಂದ ಹಿಡಿದು ಡೈರೆಕ್ಷನ್ ಅಫ್ಕೋರ್ಸ್ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಎಲ್ಲೂ ಅನ್ಸೋದಿಲ್ಲ, ಅದೆಲ್ಲರೂ ಹೇಳ್ತಿರ್ತಾರೆ. ಬಟ್ ನನಗೆ ಇನ್ನೊಂದು ಆಶ್ಚರ್ಯ ಅಂದರೆ ಅಷ್ಟೊಂದು ಡೀಟೈಲಿಂಗ್ ಮತ್ತು ಅಷ್ಟೊಂದು ವಿಷಯಗಳನ್ನ ಸೂಕ್ಷ್ಮವಾಗಿ ಮತ್ತು ಅಷ್ಟೇ ಎಫೆಕ್ಟಿವ್ ಆಗಿ ಅಷ್ಟೇ ಧೈರ್ಯವಾಗಿ ಹೇಗೆ ಹೇಳೋಕ್ಕೆ ಸಾಧ್ಯ ಆಯಿತು ಅನ್ನೋದು ನನಗೆ ಯಾವಾಗಲೂ ಅವ್ರ ಡೈರೆಕ್ಟರ್ ಸಿಕ್ಕಿದಾಗ ನಾನು ಹೇಳ್ತಾ ಇರ್ತೀನಿ ಅದನ್ನು. ಸೊ ಅಷ್ಟು ನನಗೆ ತುಂಬ ಇಂಪ್ರೆಸ್ ಮಾಡೋಂಥ ಸಿನಿಮಾ. ಮತ್ತು ಎಸ್ಪೆಷಲಿ ಆ ಮುಖ್ಯ ನಟ ಮೋನಿಶ್, ಅವನ ಕಣ್ಣಲ್ಲಿರೋ ಇನ್ನೋಸೆನ್ಸು ಮತ್ತು ಇಡೀ ಸಿನಿಮಾನ ಅವನು ಕ್ಯಾರಿ ಮಾಡಿರೋ ರೀತಿ ಅದ್ಭುತ. ಇಡೀ ಸಿನಿಮಾನ ಅವನು ಎತ್ಕೊಂಡು ಹೊರಟೋಗಿದ್ದಾನೆ. ಇನ್ನು ಮ್ಯೂಸಿಕ್ ನವನೀತ್ ಶ್ಯಾಮ್ ಮ್ಯೂಸಿಕ್ ಮಾಡಿರೋದು, ಹಿಂದೆ ಡೇರ್ ಡೆವಿಲ್ ಮುಸ್ತಫಾಗೂ ಮಾಡಿದ್ರು. ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಸಾಂಗ್ಗಳಾಗಿರ್ಬೋದು, ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಎಡಿಟರ್ ಆಗಿರ್ಬೋದು, ಪ್ರತಿಯೊಬ್ಬರು ಅದ್ಭುತವಾದ ಕೆಲಸಗಳು ಮಾಡಿದ್ದಾರೆ. ಓವರ್ ಆಲ್ ತುಂಬ ಖುಷಿ ಕೊಡುವಂಥ ಮತ್ತು ಯಾಕೆ ಖುಷಿ ಏನಕ್ಕೆ ಅಂದರೆ ಈ ಥರದ ಫಿಲಮ್ ಕನ್ನಡದಲ್ಲಿ ಬಂತಲ್ಲ ಅಂತ ಒಂದು ಖುಷಿ. ಮತ್ತು ಅಟ್ ದ ಸೇಮ್ ಟೈಮ್ ತುಂಬ ಆಲೋಚನೆಗೆ ನಮ್ಮನ್ನೆಲ್ಲ ತಳ್ಳುವಂಥ ಫಿಲಮ್ಮು. ಎಸ್ಪೆಷಲಿ ಸತೀಶ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಥರದೊಂದು ಸಿನಿಮಾನ ಅವರು ನೋಡಿ ಅವರು ಇಡೀ ಥ್ರೂಔಟ್ ಒಂದು 3-4 ತಿಂಗಳು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಎಲ್ಲ ಕಡೆ ಬಂದು ಅದನ್ನು ತೊಗೊಂಡೋಗಿ ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋದಕ್ಕೆ ದೊಡ್ಡ ಎಫರ್ಟ್ ಹಾಕಿದ್ದಾರೆ. ಅವರಿಲ್ಲದೆ ಇದ್ರೆ ಇಷ್ಟು ಮಟ್ಟಿಗೆ ಎಲ್ಲರಿಗೂ ರೀಚ್ ಆಗ್ತಾ ಇರಲಿಲ್ಲ. ಖಂಡಿತ ನಿಮಗೆ ಇದು ವಿಷಯಗಳು ಭಾರವಾದ್ದು, ಗಾಢವಾದ್ದು ಇದೆಲ್ಲನೂ ಮೀರಿದಂಗೆ ಇಡೀ ಸಿನಿಮಾ ಎಂಟರ್ಟೈನಿಂಗ್ ಆಗಿದೆ. ಅದು ಬಹಳ ಮುಖ್ಯವಾದ್ದು. ನೀವು ಖಂಡಿತ ಫಿಲಮ್ನ ಇಷ್ಟಪಡ್ತೀರಾ, ಬಂದು ಫಿಲಮ್ ನೋಡಿ. ಥ್ಯಾಂಕ್ ಯು. ಹೆಬ್ಬುಲಿಕಟ್ಟು ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಯಾಕಂದರೆ ಈಗ ನಾವು ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ಆ ಕಡೆ ಭಾಗದ ಕಥೆಗಳು ನಮಗೆ ತುಂಬ ನಿಜವಾಗ್ಲೂ ಟಚ್ ಆಯಿತು. ಎಲ್ರಿಗೂ ಇಷ್ಟ ಆಗುತ್ತೆ. ಇದೊಂಥರ ಯಾವ ರೀತಿ ಹೇಳ್ಬೇಕಂದ್ರೆ ನೆಲದ ಕಥೆಗಳು ಅಂತ ಹೇಳ್ತಾರಲ್ಲ, ಆ ಕಥೆಗಳನ್ನು ನಿರ್ದೇಶಕರು ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ಎಲ್ಲರೂ ಮಿಸ್ ಮಾಡಿದೆ ನೋಡಿ. ಎಲ್ರಿಗೂ ನಿಜವಾಗ್ಲೂ ಈ ಸಿನಿಮಾ ಪಕ್ಕಾ ಇಷ್ಟ ಆಗುತ್ತೆ. ಹಂಗೆ ಎಲ್ರಿಗೂ ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡೋಕ್ಕೆ ಹೇಳಿದೆ. ಆ್ಯಕ್ಚುಲಿ ಹೆಬ್ಬುಲಿಕಟ್ಟು ಇದರಲ್ಲಿ ನಾನೊಂದು ಪಾತ್ರ ಮಾಡಬೇಕಾಗಿತ್ತು. ಸೊ ಈಗ ಬಂದು ಸಿನಿಮಾ ನೋಡಿದಾಗ ಅನಿಸ್ತಾ ಇದೆ, ಸೊ ನನಗೊಂದು ಪಾತ್ರ ಇದ್ದೀರಿ ಎಷ್ಟು ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು. ಉತ್ತರ ಕರ್ನಾಟಕದ ಸಿನಿಮಾದಲ್ಲಿ ನಂಬರ್ 1 ಸಿನಿಮಾ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ನಾನು ನೋಡಿದ್ರಲ್ಲಿ ಬೆಸ್ಟ್ ಸಿನಿಮಾ. ಸೊ ಅಷ್ಟು ತುಂಬ ಚೆನ್ನಾಗಿ ಆ ಊರನ್ನ ಕಟ್ಟಿ ಎಲ್ಲ ಪಾತ್ರಗಳು ತುಂಬ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಡೈರೆಕ್ಷನ್ ಆಗಲಿ ಭೀಮ್ರಾವ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ದೀಪಕ್ ಅವರಾಗಲಿ ಮತ್ತು ಎಡಿಟ್ರು ಉಜ್ವಲ್ ಆಗಲಿ ತುಂಬ ತುಂಬ ಚೆನ್ನಾಗಿತ್ತು. ಆಮೇಲೆ ಮ್ಯೂಸಿಕ್ ಆಗಲಿ ಎಲ್ಲಾನು ಸಕ್ಕದ ಕಟ್ಟಿ ಒಂಥರ ಯಾವುದೋ ಊರಲ್ಲಿ ನಾವು ಇದೀವಿ ಅನ್ನೋ ಫೀಲ್ನ ತರಿಸಿದ್ರು. ತುಂಬ ಚೆನ್ನಾಗಿತ್ತು ಹೆಬ್ಬುಲಿಕಟ್ಟು. ಎಲ್ಲರೂ ನೋಡಿ. ಸೊ ಹೊಸ ಟೀಮ್ ಅನ್ನೋದಕ್ಕಿಂತ ಈ ಥರ ಸಿನಿಮಾಗಳನ್ನ ಗೆಲ್ಲಿಸಿ ಎಲ್ರಿಗೂ ಪಾತ್ರಗಳು ಇಷ್ಟ ಆಗುತ್ತೆ. ಆಮೇಲೆ ಎಲ್ಲರೂ ಬೇರೆಯವ್ರು ಯಾರೋ ಯಾಕೆ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ಲ, ಆ ಪಾತ್ರ ನಾವೇ ಅಂತ ಎಲ್ಲರಿಗೂ ಖಂಡಿತ ಅನಿಸುತ್ತೆ. ದಯವಿಟ್ಟು ಹೆಬ್ಬುಲಿಕಟ್ಟು ಸಿನಿಮಾ ದಯವಿಟ್ಟು ಥಿಯೇಟ್ರಿಗೆ ಬಂದು. ಥ್ಯಾಂಕ್ಸ್. ಇವತ್ತು ರಿಲೀಸ್ ಆಗಿದೆ ಹೆಬ್ಬುಲಿಕಟ್ಟು. ಇನ್ಮೇಲಿಂದ ಇದು ಯಾವತ್ತಿದ್ರೆ ಸೂಪರ್ ಹಿಟ್. ಅಲ್ಲ ಸರ್, ಸಿನಿಮಾ ಹೆಂಗಿದೆ ಅಂತ ಹೇಳಿ ನಂಡೆಲ್ಲ ಕಾಪಿ ಮಾಡಬೇಡಿ, ಹೆಂಗಿದೆ ಅಂತ ಹೇಳಿ. ಸೂಪರ್ ಆಗಿದೆ ಸಿನಿಮಾ. ಯಾಕಂದ್ರೆ ಇದು ಬಯಲು ಸೀಮೆ ಒಂದು ಚಿತ್ರಣ. ಎಲ್ಲ ನನ್ನ ಊರಿನ ಅಂದ್ರೆ ನಾನು ಉತ್ತರ ಕರ್ನಾಟಕದಿಂದ ಬಂದೀನಿ. ನಮ್ಮೂರು ಹೆಂಗೆ ಪ್ಲೇಸ್ ಐತಿ ಅದು ಚರಂಡಿ, ಗಟ್ರು, ನೆಲ ನೀರು ತಗೋದು ಅವೆಲ್ಲ ಸೇಮೆ. ಮತ್ತೆ ಅದು ಸ್ವಲ್ಪ ಇರುತ್ತಲ್ಲ ಏನ್ ಗೊತ್ತಾ ಅಣ್ಣ, ಒಂದೇ ಮಾತು ಹೇಳ್ತೀನಿ ಅಣ್ಣ, ಸಮಾಜದಲ್ಲಿ ತುಂಬಾ ಈ ತರ ನಡೀತಿದೆ. ನೋಡಿದಾಗ ನಾವು ಈ ಸಿನಿಮಾದಲ್ಲಿ ನೋಡ್ಬಿಟ್ಟು ಪ್ರತಿಯೊಬ್ರು ಅಳ್ತೀರಾ ಅಣ್ಣ. ಸಿನಿಮಾ ಮುಗಿದ್ಮೇಲೆ ಇವಾಗಲೇ ಹೇಳ್ತಾರೆ, ಸಿನಿಮಾ ಮುಗಿದ್ಮೇಲೆ ಪ್ರತಿಯೊಬ್ರು ಅಳ್ತೀರಾ. ಸಿನಿಮಾದಲ್ಲಿ ಈ ತರ ಅನಿಸ್ತಿದ್ರೆ ನಿಜವಾಗ್ಲೂ ಅನುಭವಿಸ್ತಿದ್ದಾರೆ ಗೊತ್ತಾ ಅಣ್ಣ. ಅವ್ರನ್ನೆಲ್ಲ ನಾವು ಬರೀ ಊಹೆ ಮಾಡಿದ್ರೆ ಸಾಕು ಅಂತ ತುಂಬಾ ಬೇಜಾರಾಗುತ್ತೆ. ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ. ದೇವಸ್ಥಾನಕ್ಕೆ ಹೋದಾಗ ಪ್ರತಿಯೊಬ್ರು ಹಿಡ್ಕೋತಾರೆ ಬೊಟ್ಟು. ನೋಡೋ ಪ್ರತಿಯೊಬ್ರು ಅಳೋಂತ ಸಿನಿಮಾ ಹೆಬ್ಬುಲಿಕಟ್ಟು. ನೋಡೋ ಪ್ರತಿಯೊಬ್ಬ ಅಳ್ತೀರಾ. ಏನಕ್ಕಂದ್ರೆ ಅಣ್ಣ, ಕಂಟೆಂಟ್ ಆಗಿರ್ಬೋದು, ಆ ಸಿನಿಮಾದಲ್ಲಿ ತಗೊಂಡಿರೋ ಸ್ಟೋರಿ ಲೈನು ನಮ್ ಕಣ್ಣಲ್ಲಿ ನಾವು ಯೋಚನೆ ಮಾಡ್ತಾ ಇದೀವಲ್ಲ, ಏನಕ್ಕೆ ಈ ತರ ಆಗ್ತಿದೆ, ಏನಕ್ಕೆ ನಾವು ಪ್ರತಿಯೊಬ್ರು ಯೋಚನೆ ಮಾಡ್ತಾ ಇದೀವಿ. ತುಂಬಾ ಮಸ್ತಾಗಿ ಮಾಡಿದ್ಯಾ ಬೈ, ನಾನು ಪ್ರಾಮಿಸ್ ಹೇಳ್ತಾ ಇದೀನಿ. ತುಂಬಾ ಚೆನ್ನಾಗಿದೆ ಅಣ್ಣ ಸಿನಿಮಾ. ನಾನು ಹೇಳ್ತಿರೋದು ನೀವು ಮತ್ತೆ ಕೇಳಿದ್ರೆ ನೀವು ಅನ್ಕೋದಿರ. ಮತ್ತೆ ತುಂಬಾ ಚೆನ್ನಾಗಿದೆ, ತುಂಬಾ ಪ್ರತಿಯೊಬ್ಬರು ಬಂದು ಮಾತಾಡ್ತಾರೆ. ಬಟ್ ಕಂಟೆಂಟ್ ಇದೆ ಗೊತ್ತಾ, ಇದು ಕಂಟೆಂಟ್ ಮೈನು. ಮತ್ತೆ ಇದಕ್ಕೆ ಜೀವ ಬಂದ್ಬಿಟ್ಟು ಓಪನ್ ಆಗಿರೋದು. ಈ ಜೀವ ಬಂದ್ಬಿಟ್ಟು ಸತೀಶ್ ಸರ್.
ಇದು ಅವ್ರಿಲ್ಲ ಅಂದಿರ ಇವಾಗ ಇವೆಲ್ಲ ನೋಡ್ತಾ ಇದೀರಾ, ಒಳ್ಳೊಳ್ಳೆ ಸಿನಿಮಾ ಯಾರು ಜನ ಬರ್ತಿಲ್ಲ, ಒಳ್ಳೊಳ್ಳೆ ಸಿನಿಮಾ ಗೆಲ್ತಿಲ್ಲ, ಅವ್ರ ಕಡೆಯಿಂದ ಸಿನಿಮಾ ಒಂಚೂರು ಪುಷ್ ಆಗ್ತಿದೆ, ಅವ್ರ ಕಡೆಯಿಂದ ಇದಾಗ್ತಿದೆ. ನಾವು ಅಷ್ಟೇ, ಇವಾಗ ನೋಡಿ ನಾವು ಅಷ್ಟೇ ಹೇಳಿದಾಗ ಓಕೆ ಎಲ್ಲ ಸಿನಿಮಾಗಳ ಥರನೇ ಇದು ಒಂದು ಸಿನಿಮಾ ಹೋಗಿ ನೋಡೋಣ. ಬಟ್ ಸಿನಿಮಾ ಮುಗಿದ್ಮೇಲೆ ಅನ್ಕೋತೀವಿ ಎಲ್ಲ ಸಿನಿಮಾ ಥರ ಇದೊಂದು ಸಿನಿಮಾ ಅಲ್ಲ. ಎಷ್ಟೊಂದು ಸಿನಿಮಾಗಳಲ್ಲಿ ಇದೊಂದು ಆಗ್ಬಾರ್ದು, ಈ ಸಿನಿಮಾನ ನೋಡ್ಬಿಟ್ಟು ಎಷ್ಟೊಂದು ಸಿನಿಮಾಗಳು ತೆಗಿಬೇಕು, ಆ ಥರ ಸಿನಿಮಾಗಳು ಬರ್ಬೇಕಣ್ಣ. ಆ ಥರ ಸಿನಿಮಾನೇ ಒಂದು. ಮತ್ತು ಮಾತಿಗೆ ನೀವೆಲ್ಲ ನೋಡ್ತಾನೆ ಇರ್ತೀರಾ, ಮೈನು ಇದು ಇವಾಗ ಹೊಡೆದಾಟ ಎಲ್ಲ ನಡೀತಿರೋದು ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಜಾತಿ ಮತ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಮಾತುಗಳು ಪ್ರತಿಯೊಂದು ಅಷ್ಟೇ, ಪ್ರತಿಯೊಬ್ರು ಅಷ್ಟೇ ಸುಮ್ಮನೆ ಓದಾಡ್ತಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ರೀ ಅಣ್ಣ, ಯಾಕೆ ನೀವು ಓದಾಡ್ಕೊಂಡು ಸಾಯ್ತೀರಾ ಹೇಳ್ಕೊಂಡು ಜಾತಿ? ನಮ್ಗೆಲ್ಲ ಮನ್ಸಲ್ಲಿ ತುಂಬಿರೋದು ಒಂದೇ ಒಂದು ಪ್ರೀತಿ. ನಾವೆಲ್ಲ ಸಿನಿಮಾದವರು, ಸಿನಿಮಾ ಬೈ. ಮತ್ತೆ ಇನ್ನೊಂದೇನು ಗೊತ್ತಾ, ಸಿನಿಮಾ ನಾನು ಓಪನ್ ಆಗಿ ಹೇಳ್ತೀನಿ ನೋಡಿ, ನಾವೆಲ್ಲ ಒಬ್ಬ ಸಿನಿಮಾ ಭಕ್ತ, ಒಬ್ಬ ಸಿನಿಮಾ ಲವರ್ ಯಾವ ತರ ಸಿನಿಮಾನ ಇಷ್ಟಪಡ್ತಾರೆ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಾವೆಲ್ಲ ಅಷ್ಟೇ ನೋಡಿ, ಸ್ಟಾರ್ಟಿಂಗು ಹೆಬ್ಬುಲಿ ಸಿನಿಮಾ ಬಂದಾಗ ಹೆಬ್ಬುಲಿ ಕಟ್ಟು, ದಿ ವಿಲನ್ ಬಂದಾಗ ದಿ ವಿಲನ್ ಹೇರ್ ಸ್ಟೈಲು, ಇದೆಲ್ಲ ನಾವು ಪ್ರತಿಯೊಬ್ರು, ಯಾಕಂದ್ರೆ ನಾವು ನಮಗೆ ದೇವರು ಸಿನಿಮಾ ಅಣ್ಣ, ನಮಗೆ ದೇವಸ್ಥಾನ ಥಿಯೇಟರ್ ಅಣ್ಣ, ನಮಗೆ ಗೊತ್ತಿರೋದು ಇಷ್ಟೇ. ಆ ತರ ಒಬ್ಬ ಫ್ಯಾನ್ದು ಕತೆ ಇದು. ಒಬ್ಬ ಫ್ಯಾನು ನಿಮಗೆ ಸ್ಟೋರಿ ಹೇಳ್ಬಾರ್ದು, ಬಟ್ ಬಂದ್ಬಿಟ್ಟು ಒಂದ್ಸಲಿ ಸಿನಿಮಾ ನೋಡಿ, ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ, ಪ್ರತಿಯೊಬ್ರು ಖುಷಿಯಾಗಿ. ಇಂಥ ಸಿನಿಮಾ ಎಲ್ಲ ಬರೋದು ತುಂಬಾ ರೇರು. ಬಂದಾಗ ಪ್ರತಿಯೊಬ್ಬರು ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊಂಡಿದ್ದೀನಿ ಅಷ್ಟೇ ಅಣ್ಣ. ಒಂದೇ ಒಂದು ಮಾತು, ನಾನು ಲಾಸ್ಟಿಗೆ ಒಂದು ಮಾತು ಹೇಳ್ತೀನಿ ಎಲ್ಲರೂ ಅಣ್ಣ. ನಾವು ಪ್ರತಿಯೊಬ್ಬರು ಅಕ್ಕಿನ ತಿನ್ನೋದು, ಪ್ರತಿಯೊಬ್ಬರು ಅನ್ನ ತಿಂತೀವಿ, ಅನ್ನಕ್ಕೆ ಯಾವುದೇ ಜಾತಿ ಮತ ಇಲ್ಲ ಅಣ್ಣ. ನಾವು ಪ್ರತಿಯೊಬ್ಬರು ಅಷ್ಟು ನೀರು ಕುಡಿತೀವಿ, ಯಾವುದೇ ಜಾತಿ ಮತ ಇಲ್ಲ. ನಾವು ಪ್ರತಿಯೊಬ್ಬರು ಆಕ್ಸಿಜನ್ ತಗೋತೀವಿ, ಗಾಳಿ ತಗೋತೀವಿ, ಯಾವುದೇ ಜಾತಿ ಮತ ಇಲ್ಲ. ಅದಿಲ್ಲ ಅಂದ್ರೆ ನಾವು ಸತ್ತೋಗ್ತೀವಿ ಗೊತ್ತು, ಆದ್ರೆ ಮನುಷ್ಯ ಸತ್ಯ ಸೈತಾನ ಅಂತ ಗೊತ್ತಿದ್ರು ಯಾಕಣ್ಣ ಜಾತಿ ಅಂತ ಅಂದ್ಬಿಟ್ಟು ಹೊಡೆದಾಡ್ತಿದ್ದೀರಾ? ಬೇಡ ಅಣ್ಣ, ಯಾವುದೇ ಕಾರಣಕ್ಕೂ ಬೇಡ ಅಣ್ಣ. ಇಷ್ಟೇ ಅಣ್ಣ, ಹೊಟ್ಟೆ ತುಂಬಾ ಊಟ, ನಿದ್ದೆ, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು, ಅದೇ ಅಣ್ಣ ದೊಡ್ಡ ಜಾತಿ ಇಡೀ ಪ್ರಪಂಚದಲ್ಲೇ. ಅದರಷ್ಟು ಶ್ರೇಷ್ಠ ಜಾತಿ ಬೇರೆ ಯಾವ್ದು ಇಲ್ಲ ಅಣ್ಣ. ನಿಯತ್ತಾಗಿರ್ಬೇಕು, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು, ಅದರಷ್ಟು ದೊಡ್ಡ ಜಾತಿ ಬೇರೆ ಯಾವ್ದು ಇಲ್ಲ. ಓಪನ್ ಆಗಿ ಹೇಳ್ತಾ ಇದೀನಿ. ಇನ್ನು ಹೆಬ್ಬುಲಿಗಡ್ ಸಿನಿಮಾ ಬಗ್ಗೆ ನಾನು ಆಗ್ಲಿಂದ ಏನೇನೋ ಮಾತ್ರ, ಹೆಬ್ಬುಲಿಗಡ್ ಸಿನಿಮಾ ಒಂದೇ ಒಂದು ಮಾತು ಹೇಳ್ತೀನಿ, ಎಂಜಾಯ್ ಮಾಡ್ತೀರಾ. ಸಿನಿಮಾ ಮುಗಿದ್ಮೇಲೆ ನಿಮ್ಮ ಮನ್ಸುನು ಅಯ್ಯೋ ಅಂತ ಅನ್ಸುತ್ತೆ, ಅನ್ಸಿಲ್ಲ ಅಂದ್ರೆ ಆಮೇಲೆ ನಾನು ಅದ್ರ ಮಾತಾಡಿ ಅಣ್ಣ. ಇದು ಹೇಳೋದು. ಜೈ ಕನ್ನಡ ಮತ್ತು ಜೈ ಹಿಂದ್. ಹೆಬ್ಬುಲಿಗಡ್ ಸಿನಿಮಾನ ಪ್ರತಿಯೊಬ್ಬರು ಬಂದ್ಬಿಟ್ಟು ಥಿಯೇಟರ್ ಅಲ್ಲಿ ನೋಡಿ ಪ್ಲೀಸ್. ಪ್ರತಿಯೊಬ್ಬರು ಬಂದ್ಬಿಟ್ಟು ಥಿಯೇಟರ್ ಅಲ್ಲಿ ನೋಡಿ ಪ್ಲೀಸ್. ಇದು ರಿಕ್ವೆಸ್ಟ್ ಅನ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ.